ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸೇವೆ ಮಾಯ ಆಗಿದೆ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಜಾಗದಲ್ಲಿ ಕರ್ನಾಟಕ ಪ್ರೈವೇಟ್ ಕಮಿಷನ್ ಆಗಿದೆ, ವಿತೌಟ್ ಸರ್ವಿಸ್. KPSC ನಿರಂತರವಾಗಿ ಕೆಟ್ಟ ಕಾರಣಗಳಿಗೋಸ್ಕರ ಸುದ್ದಿನಲ್ಲಿ ಇದೆ. ಇವತ್ತು ಲೇಟೆಸ್ಟ್ ಅಂತಂದರೆ ಈ ಪಶು ವೈದ್ಯಾಧಿಕಾರಿಗಳ ಒಂದು ಪ್ರಕರಣ. ಇವತ್ತು ಶ್ರೀ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ಮಾತಾಡಿದಾಗ KPSCಗೆ ಇವತ್ತು ಮುಜುಗರ ಆಗ್ತಾ ಇದೆ, ಇವತ್ತು ಆಗಿರೋ ಒಂದು ಸಂಗತಿ. ಸೊ ನಾವು ಹೇಳಿದ್ದೀವಿ, ನೀವೆಷ್ಟೇ ನೀವು ತನಿಖೆ ಮಾಡಿದ್ರು ಕೂಡ ಇದೊಂದು ಮುಕ್ತ ಒಂದು ಭಾವನೆಯಿಂದ ಆದ ಫ್ರೀ ಆ್ಯಂಡ್ ಫೇರ್ ಎನ್ಕ್ವೈರಿ ಅಂತ ಅನ್ಸೋದಿಲ್ಲ. ನೀವು ಹೇಗೆ ಮಾಡಿದ್ರು ಕೂಡ ನಿಮ್ಮ ಬಗ್ಗೆನೇ ತಪ್ಪು ಬರ್ತದೆ. ಅದಕ್ಕೋಸ್ಕರ ಇದನ್ನು ನೀವು CBIಗೆ ವಹಿಸೋದು ಭಾಳ ಒಳ್ಳೆಯದು, ಅಗತ್ಯ ಅಂತ ನಾವು ಹೇಳಿದ್ದೀವಿ. KPSCಗೂ ಈ ಸಲ ಅನಿಸಿದೆ, ಇದು ಎಲ್ಲಿಗೋ ನಾವು ಮುಟ್ಟಬೇಕು. ನಾವು ಪ್ರತಿ ಸಲ ನಾವು ಯಾಕೆ ಇದು ಮುಜುಗರಲ್ಲಿ ಸಿಕ್ಕಾಕೋಬೇಕು? ಮತ್ತು ಈ ಮಕ್ಕಳ ಶಾಪ ನಮಗೆ ಖಂಡಿತ ಇದು ತಟ್ಟುತ್ತೆ ಅಂತ ಅವ್ರಿಗೆ ಗಂಭೀರವಾಗಿ ಅನಿಸಿ ಏನು ಶ್ರೀ ಅಶೋಕ್ ಅವರು, ನಾರಾಯಣಸ್ವಾಮಿ ಅವರು ಒಂದು ಪತ್ರ ಕೊಟ್ಟಿದ್ದಾರೆ CBI ಎನ್ಕ್ವೈರಿಗೆ ಆಗ್ರಹಿಸಿ. ಅದನ್ನು ನಾವು ಸಭೆಯಲ್ಲಿಟ್ಟು ಇದಕ್ಕೆ ಪೂರಕವಾಗಿ ನಾವು ಡಿಸಿಷನ್ ತಗೊಂಡು ನಮಗೂ ಕೂಡ ಇದೇ ರೀತಿ ಒಂದು ಹೊರಗಡೆಯಿಂದ ವಿಚಾರಣೆ ಮಾಡಿದ್ರೆ ಉತ್ತಮ ಅಂತ ಒಂದು ಭಾವನೆ ಅವರಲ್ಲಿ ಬಂದಿದೆ. ಇದು ಖಂಡಿತ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಉಲ್ಬಣಕ್ಕಿಂತ ಮುಂಚೆ ಇವರು CBIಗೆ ಕೊಡೋದಕ್ಕೆ ಸರ್ಕಾರನೂ ಕೂಡ ಮುಂದೆ ಬರಬೇಕು. ಇದಕ್ಕೆ ಯಾರು ಕೂಡ ಗಾಡ್ ಫಾದರು, ಗಾಡ್ ಮದರ್ಗಳು ಸಹಾಯಕ್ಕೆ ಬರ್ದೇನೆ ವಿದ್ಯಾರ್ಥಿಗಳ ಹಿತನೇ ಮನಸ್ಸಲ್ಲಿಟ್ಕೊಂಡು ಇವತ್ತು ಕ್ರಮ ತಗೊಳ್ಬೇಕು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸೇವೆ ಮಾಯ ಆಗಿದೆ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಜಾಗದಲ್ಲಿ ಕರ್ನಾಟಕ ಪ್ರೈವೇಟ್ ಕಮಿಷನ್ ಆಗಿದೆ, ವಿತೌಟ್ ಸರ್ವಿಸ್. KPSC ನಿರಂತರವಾಗಿ ಕೆಟ್ಟ ಕಾರಣಗಳಿಗೋಸ್ಕರ ಸುದ್ದಿನಲ್ಲಿ ಇದೆ. ಇವತ್ತು ಲೇಟೆಸ್ಟ್ ಅಂತಂದರೆ ಈ ಪಶು ವೈದ್ಯಾಧಿಕಾರಿಗಳ ಒಂದು ಪ್ರಕರಣ. ಇವತ್ತು ಶ್ರೀ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ಮಾತಾಡಿದಾಗ KPSCಗೆ ಇವತ್ತು ಮುಜುಗರ ಆಗ್ತಾ ಇದೆ, ಇವತ್ತು ಆಗಿರೋ ಒಂದು ಸಂಗತಿ. ಸೊ ನಾವು ಹೇಳಿದ್ದೀವಿ, ನೀವೆಷ್ಟೇ ನೀವು ತನಿಖೆ ಮಾಡಿದ್ರು ಕೂಡ ಇದೊಂದು ಮುಕ್ತ ಒಂದು ಭಾವನೆಯಿಂದ ಆದ ಫ್ರೀ ಆ್ಯಂಡ್ ಫೇರ್ ಎನ್ಕ್ವೈರಿ ಅಂತ ಅನ್ಸೋದಿಲ್ಲ. ನೀವು ಹೇಗೆ ಮಾಡಿದ್ರು ಕೂಡ ನಿಮ್ಮ ಬಗ್ಗೆನೇ ತಪ್ಪು ಬರ್ತದೆ. ಅದಕ್ಕೋಸ್ಕರ ಇದನ್ನು ನೀವು CBIಗೆ ವಹಿಸೋದು ಭಾಳ ಒಳ್ಳೆಯದು, ಅಗತ್ಯ ಅಂತ ನಾವು ಹೇಳಿದ್ದೀವಿ. KPSCಗೂ ಈ ಸಲ ಅನಿಸಿದೆ, ಇದು ಎಲ್ಲಿಗೋ ನಾವು ಮುಟ್ಟಬೇಕು. ನಾವು ಪ್ರತಿ ಸಲ ನಾವು ಯಾಕೆ ಇದು ಮುಜುಗರಲ್ಲಿ ಸಿಕ್ಕಾಕೋಬೇಕು? ಮತ್ತು ಈ ಮಕ್ಕಳ ಶಾಪ ನಮಗೆ ಖಂಡಿತ ಇದು ತಟ್ಟುತ್ತೆ ಅಂತ ಅವ್ರಿಗೆ ಗಂಭೀರವಾಗಿ ಅನಿಸಿ ಏನು ಶ್ರೀ ಅಶೋಕ್ ಅವರು, ನಾರಾಯಣಸ್ವಾಮಿ ಅವರು ಒಂದು ಪತ್ರ ಕೊಟ್ಟಿದ್ದಾರೆ CBI ಎನ್ಕ್ವೈರಿಗೆ ಆಗ್ರಹಿಸಿ. ಅದನ್ನು ನಾವು ಸಭೆಯಲ್ಲಿಟ್ಟು ಇದಕ್ಕೆ ಪೂರಕವಾಗಿ ನಾವು ಡಿಸಿಷನ್ ತಗೊಂಡು ನಮಗೂ ಕೂಡ ಇದೇ ರೀತಿ ಒಂದು ಹೊರಗಡೆಯಿಂದ ವಿಚಾರಣೆ ಮಾಡಿದ್ರೆ ಉತ್ತಮ ಅಂತ ಒಂದು ಭಾವನೆ ಅವರಲ್ಲಿ ಬಂದಿದೆ. ಇದು ಖಂಡಿತ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಉಲ್ಬಣಕ್ಕಿಂತ ಮುಂಚೆ ಇವರು CBIಗೆ ಕೊಡೋದಕ್ಕೆ ಸರ್ಕಾರನೂ ಕೂಡ ಮುಂದೆ ಬರಬೇಕು. ಇದಕ್ಕೆ ಯಾರು ಕೂಡ ಗಾಡ್ ಫಾದರು, ಗಾಡ್ ಮದರ್ಗಳು ಸಹಾಯಕ್ಕೆ ಬರ್ದೇನೆ ವಿದ್ಯಾರ್ಥಿಗಳ ಹಿತನೇ ಮನಸ್ಸಲ್ಲಿಟ್ಕೊಂಡು ಇವತ್ತು ಕ್ರಮ ತಗೊಳ್ಬೇಕು.